ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದಲ್ಲ ಎರಡು ಬಾರಿ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಪ್ರಯತ್ನ ಆಗಿದೆಯಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರಾಜೇಂದ್ರ ಹತ್ಯೆ ಸುಪಾರಿಯ ಡೀಟೇಲ್ಸ್. ರಾಜೇಂದ್ರ ಹತ್ಯೆಗಾಗಿ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದಂತೆ ಸೋಮ. ನವೆಂಬರ್ನಲ್ಲಿ ರಾಜೇಂದ್ರ ಮನೆಗೆ ಹಂತಕರು ಭೇಟಿ ಕೊಡ್ತಾರೆ. ಮಹಿಳೆಯ ಜೊತೆ 2 ಯುವಕರು ರಾಜೇಂದ್ರ ಮನೆಗೆ ಭೇಟಿ ಕೊಡ್ತಾರೆ. ನವೆಂಬರ್ನಲ್ಲಿ ಎಂಎಲ್ಸಿ ರಾಜೇಂದ್ರ ಹತ್ಯೆಯ ಸ್ಕೆಚ್ ಮಿಸ್ ಆಗುತ್ತೆ. ಹಾಗಾಗಿ ಜನವರಿಯಲ್ಲಿ ಮತ್ತೆ ಸಂಚು ರೂಪಿಸಲಾಗುತ್ತೆ. ಎಂಎಲ್ಸಿ ರಾಜೇಂದ್ರನ ಹತ್ಯೆಗೆ ಸಂಚು ಮಾಡ್ತಾರೆ. ರಾಜೇಂದ್ರ ಹತ್ಯೆಯ ಬಗ್ಗೆ ಪ್ರೇಯಸಿ ಯಶೋಧ ಬಳಿ ಹೋಗಿ ಕೇಳಿದ್ದ ಗುಂಡ ಈಗ ಸುಪಾರಿ ಕೇಸ್ನ ಪ್ರಮುಖ ಆರೋಪಿ ಸೋಮನ ಆಪ್ತ. ಹತ್ಯೆ ಸ್ಕೆಚ್ ಬಗ್ಗೆ ಸೋಮನ ಆಪ್ತೆ ಪುಷ್ಪಾಗೆ ಯಶೋಧ ಮಾಹಿತಿಯನ್ನ ಕೊಡ್ತಾಳೆ. ಪುಷ್ಪಾಳಿಗೆ 30 ಲಕ್ಷ ಹಣ ವಂಚನೆ ಮಾಡಿದ್ದ ಈ ರೌಡಿ ಶೀಟರ್ ಸೋಮ, ಈ ಸೋಮನ ಆಪ್ತ ಗುಂಡ. ಇದೇ ಸಿಟ್ಟಿಗೆ ರಾಜೇಂದ್ರ ಹತ್ಯೆಯ ಸುಪಾರಿ ಬಾಯ್ಬಿಟ್ಟಿದ್ದಾಳೆ ಪುಷ್ಪ. ರಾಜೇಂದ್ರ ಆಪ್ತ ರಾಖಿಗೆ ಹತ್ಯೆ ಸುಪಾರಿ ಹೇಳಿದ್ದಂತಹ ಪುಷ್ಪ ಆತನ ಬಳಿ ಎಲ್ಲವನ್ನೂ ಕೂಡ ಹಂಚಿಕೊಂಡಿರ್ತಾಳೆ. ರೌಡಿ ಸೋಮನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಸುಪಾರಿ ಕೇಸ್ನ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ರಾಜೇಂದ್ರ ಹತ್ಯೆಯ ಸುಪಾರಿ ಪ್ರಕರಣದಲ್ಲಿ ರಾಜೇಂದ್ರ ಮೇಲೆ ಒಂದಲ್ಲ 2 ಬಾರಿ ಹತ್ಯೆಗೆ ಪ್ರಯತ್ನಗಳಾಗಿತ್ತು. 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದಂತಹ ಸೋಮ ನವೆಂಬರ್ನಲ್ಲಿ ರಾಜೇಂದ್ರನನ್ನ ಮುಗಿಸಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದರೆ ಪ್ಲಾನ್ ಫೇಲ್ ಆಗುತ್ತೆ. ಅದಾದ ನಂತರ ಜನವರಿಯಲ್ಲಿ ಹತ್ಯೆಗೆ ಸಂಚು ರೂಪಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.